ಬುದ್ಧನು ಆಮ್ರಪಾಲಿ ವಾಸಿಸುತ್ತಿದ್ದ ವೈಶಾಲಿಯಲ್ಲಿ ವಾಸಿಸುತ್ತಿದ್ದನು. ಆಮ್ರಪಾಲಿ ಒಬ್ಬ ವೇಶ್ಯೆಯಾಗಿದ್ದಳು. ಬುದ್ಧನ ಕಾಲದಲ್ಲಿ ಈ ದೇಶದಲ್ಲಿ ಯಾವುದೇ ನಗರದ ಅತ್ಯಂತ ಸುಂದರ ಮಹಿಳೆ ಯಾವುದೇ ಒಬ್ಬ ವ್ಯಕ್ತಿಯನ್ನು ಮದುವೆಯಾಗಲು ಅನುಮತಿಸುವುದಿಲ್ಲ ಎಂಬ ಸಂಪ್ರದಾಯವಿತ್ತು. ಏಕೆಂದರೆ ಅದು ಅನಗತ್ಯ ಅಸೂಯೆ, ಸಂಘರ್ಷ, ಜಗಳವನ್ನು ಉಂಟುಮಾಡುತ್ತದೆ. ಆದ್ದರಿಂದ ಅತ್ಯಂತ ಸುಂದರ ಮಹಿಳೆ ನಗರವಧು ಆಗಬೇಕಾಯಿತು, ಅಂದರೆ ಇಡೀ ಪಟ್ಟಣದ ಹೆಂಡತಿ. ಆಮ್ರಪಾಲಿ ತುಂಬಾ ಸುಂದರವಾಗಿದ್ದಳು. ಒಂದು ದಿನ ಅವಳು ತನ್ನ ಟೆರೇಸ್ ಮೇಲೆ ನಿಂತಿದ್ದಾಗ ಒಬ್ಬ ಯುವ ಬೌದ್ಧ ಸನ್ಯಾಸಿಯನ್ನು ನೋಡಿದಳು. ಅವಳು ಎಂದಿಗೂ ಯಾರನ್ನೂ ಪ್ರೀತಿಸಿರಲಿಲ್ಲ. ಆದರೂ ಪ್ರತಿದಿನ ಅವಳು ಈ ರಾಜನಿಗೆ, ಆ ರಾಜನಿಗೆ, ಈ ಶ್ರೀಮಂತನಿಗೆ, ಆ ಸೇನಾಧಿಪತಿಗೆ ಮಹಾನ್ ಪ್ರೇಮಿಯಂತೆ ನಟಿಸಬೇಕಾಗಿತ್ತು. ಆದರೆ ಅವಳು ಇದ್ದಕ್ಕಿದ್ದಂತೆ ಆ ವ್ಯಕ್ತಿಯನ್ನು ಪ್ರೀತಿಸುತ್ತಿದ್ದಳು. ಏನೂ ಇಲ್ಲದ ಬೌದ್ಧ ಸನ್ಯಾಸಿ, ಕೇವಲ ಒಂದು ಭಿಕ್ಷಾ ಪಾತ್ರೆ, ಆದರೆ ಅಪಾರ ಉಪಸ್ಥಿತಿ, ಅರಿವು, ಕೃಪೆಯನ್ನು ಹೊಂದಿದ್ದ ಯುವಕ. ಅವನು ನಡೆಯುತ್ತಿದ್ದ ರೀತಿ. ಅವಳು ಕೆಳಗೆ ಧಾವಿಸಿ ಸನ್ಯಾಸಿಯನ್ನು ಕೇಳಿದಳು, ದಯವಿಟ್ಟು ಇಂದು ನನ್ನ ಮನೆಯಲ್ಲಿ ಆಹಾರವನ್ನು ಸ್ವೀಕರಿಸಿ ಎಂದು ಹೇಳಿದಳು. ಆದರೆ ಇತರ ಸನ್ಯಾಸಿಗಳು ಸಹ ಅವನ ಹಿಂದೆ ಬರುತ್ತಿದ್ದರು. ಏಕೆಂದರೆ ಬುದ್ಧ ಎಲ್ಲೋ ಚಲಿಸುವಾಗಲೆಲ್ಲ 10,000 ಸನ್ಯಾಸಿಗಳು ಯಾವಾಗಲೂ ಅವನೊಂದಿಗೆ ಚಲಿಸುತ್ತಿದ್ದರು. ಇತರ ಸನ್ಯಾಸಿಗಳಿಗೆ ಇದನ್ನು ನಂಬಲು ಸಾಧ್ಯವಾಗಲಿಲ್ಲ. ಆ ಯುವಕ ಆಮ್ರಪಾಲಿ ಅರಮನೆಯನ್ನು ಪ್ರವೇಶಿಸುವುದನ್ನು ನೋಡಿ ಅವರು ಅಸೂಯೆ, ಕೋಪ ಮತ್ತು ಎಲ್ಲ ಮಾನವ ಗುಣಗಳು ಮತ್ತು ದೌರ್ಬಲ್ಯಗಳನ್ನು ಅನುಭವಿಸಿದರು. 3 ದಿನಗಳ ನಂತರ ಮಳೆಗಾಲ ಆರಂಭವಾಗಲಿದೆ ಎಂದು ಆಮ್ರಪಾಲಿ ಅವನಿಗೆ ಹೇಳಿದಳು. ಮಳೆಗಾಲ ಬಂದಾಗ ಬೌದ್ಧ ಸನ್ಯಾಸಿಗಳು 4 ತಿಂಗಳು ಸ್ಥಳಾಂತರಗೊಳ್ಳುವುದಿಲ್ಲ. ಆ 4 ತಿಂಗಳುಗಳು ಅವರು ಒಂದೇ ಸ್ಥಳದಲ್ಲಿಯೇ ಇರುತ್ತಾರೆ. 8 ತಿಂಗಳುಗಳು ಅವರು ನಿರಂತರವಾಗಿ ಸ್ಥಳಾಂತರಗೊಳ್ಳುತ್ತಾರೆ. ಅವರು ಒಂದೇ ಸ್ಥಳದಲ್ಲಿ 3 ದಿನಗಳಿಗಿಂತ ಹೆಚ್ಚು ಇರಲು ಸಾಧ್ಯವಿಲ್ಲ. ನೀವು ನಿಮ್ಮನ್ನು ಗಮನಿಸಿದ್ದರೆ ಇದು ಒಂದು ವಿಚಿತ್ರ ಮನೋವಿಜ್ಞಾನ. ನೀವು ಇದನ್ನು ಗಮನಿಸಬಹುದು. ಯಾವುದೋ ಸ್ಥಳಕ್ಕೆ ಅಂಟಿಕೊಳ್ಳಲು ನಿಮಗೆ ಕನಿಷ್ಠ 4 ದಿನಗಳು ಬೇಕಾಗುತ್ತದೆ. ಉದಾಹರಣೆಗೆ, ಹೊಸ ಮನೆಯಲ್ಲಿ ಮೊದಲ ದಿನ ನಿಮಗೆ ನಿದ್ರೆ ಮಾಡಲು ಸಾಧ್ಯವಾಗದಿರಬಹುದು. 2ನೇ ದಿನ ಅದು ಸ್ವಲ್ಪ ಸುಲಭವಾಗಿರುತ್ತದೆ. 3ನೇ ದಿನ ಅದು ಇನ್ನೂ ಸುಲಭವಾಗಿರುತ್ತದೆ ಮತ್ತು 4ನೇ ದಿನ ನೀವು ಮನೆಯಲ್ಲಿ ಸಂಪೂರ್ಣವಾಗಿ ಮಲಗಲು ಸಾಧ್ಯವಾಗುತ್ತದೆ. ಆದ್ದರಿಂದ ಅದಕ್ಕೂ ಮೊದಲು ನೀವು ಬೌದ್ಧ ಸನ್ಯಾಸಿಯಾಗಿದ್ದರೆ ನೀವು ಹೊರಡಬೇಕು. 3 ದಿನಗಳಲ್ಲಿ ಮಳೆಗಾಲ ಆರಂಭವಾಗಲಿದೆ ಮತ್ತು 4 ತಿಂಗಳು ನನ್ನ ಮನೆಯಲ್ಲಿ ಇರಲು ನಾನು ನಿಮ್ಮನ್ನು ಆಹ್ವಾನಿಸುತ್ತೇನೆ ಎಂದು ಆಮ್ರಪಾಲಿ ಹೇಳಿದಳು. ಆ ಯುವ ಸನ್ಯಾಸಿ, ನಾನು ನನ್ನ ಗುರುವನ್ನು ಕೇಳುತ್ತೇನೆ, ಅವರು ನನಗೆ ಅವಕಾಶ ನೀಡಿದರೆ ನಾನು ಬರುತ್ತೇನೆ ಎಂದು ಹೇಳಿದನು. ಅವನು ಹೊರಗೆ ಹೋಗುವಾಗ ಸನ್ಯಾಸಿಗಳ ಗುಂಪು ನಿಂತು ಏನಾಯಿತು ಎಂದು ಕೇಳುತ್ತಿತ್ತು. ಅವನು ಹೇಳಿದನು, ನಾನು ನನ್ನ ಊಟವನ್ನು ತೆಗೆದುಕೊಂಡೆ ಮತ್ತು ಆ ಮಹಿಳೆ ಮಳೆಗಾಲದ 4 ತಿಂಗಳು ತನ್ನ ಅರಮನೆಯಲ್ಲಿ ಇರಲು ನನ್ನನ್ನು ಕೇಳಿಕೊಂಡಿದ್ದಾಳೆ. ನಾನು ನನ್ನ ಗುರುವನ್ನು ಕೇಳುತ್ತೇನೆ ಎಂದು ಅವಳಿಗೆ ಹೇಳಿದೆ ಎಂದನು. ಜನರು ನಿಜವಾಗಿಯೂ ಕೋಪಗೊಂಡಿದ್ದರು. 1 ದಿನ ಈಗಾಗಲೇ ತುಂಬಾ ಹೆಚ್ಚಿತ್ತು, ಆದರೆ 4 ತಿಂಗಳು ನಿರಂತರವಾಗಿ ಇದು ಸಾಧ್ಯವಿಲ್ಲ. ಅವರು ಗೌತಮ ಬುದ್ಧನ ಕಡೆಗೆ ಧಾವಿಸಿದರು. ಆ ಯುವಕ ಸಭೆಯನ್ನು ತಲುಪುವ ಮೊದಲು 100 ಜನರು ಎದ್ದು ನಿಂತು ಗೌತಮ ಬುದ್ಧನಿಗೆ, ಈ ಮನುಷ್ಯನನ್ನು ತಡೆಯಬೇಕು. ಆ ಮಹಿಳೆ ವೇಶ್ಯೆ ಮತ್ತು ವೇಶ್ಯೆಯ ಮನೆಯಲ್ಲಿ 4 ತಿಂಗಳು ವಾಸಿಸಲು ಸನ್ಯಾಸಿಗಳಿಗೆ ಹೇಗೆ ಸಾಧ್ಯ ಎಂದು ಹೇಳಿದರು. ಬುದ್ಧನು ನಗುಮುಖದಲ್ಲಿ ಹೇಳಿದ, ನೀವು ಸುಮ್ಮನಿರಿ, ಅವನು ಬರಲಿ. ಅವನು ಉಳಿಯಲು ಒಪ್ಪಿಲ್ಲ. ನಾನು ಅವನಿಗೆ ಅವಕಾಶ ನೀಡಿದರೆ ಮಾತ್ರ ಅವನು ಒಪ್ಪಿಕೊಳ್ಳಲಿದ್ದಾನೆ. ಅವನು ಬರಲಿ. ಆ ಯುವ ಸನ್ಯಾಸಿ ಬಂದು ಬುದ್ಧನ ಪಾದಗಳನ್ನು ಮುಟ್ಟಿ ಇಡೀ ಕಥೆಯನ್ನು ಹೇಳಿದನು. ಆ ಮಹಿಳೆ ಆಮ್ರಪಾಲಿ. ಅವಳು ನನ್ನನ್ನು ತನ್ನ ಮನೆಯಲ್ಲಿ 4 ತಿಂಗಳು ಇರಲು ಕೇಳಿಕೊಂಡಿದ್ದಾಳೆ. ಆದ್ದರಿಂದ ನಾನು ನಿಮ್ಮ ಬಳಿ ಅನುಮತಿ ಪಡೆಯಲು ಬಂದಿದ್ದೇನೆ ಎಂದು ಯುವ ಸನ್ಯಾಸಿ ಹೇಳಿದ. ಬುದ್ಧನು ಅವನ ಕಣ್ಣುಗಳನ್ನು ನೋಡಿ, ನೀನು ಉಳಿಯಬಹುದು ಎಂದು ಹೇಳಿದನು. ಅದು ಆಘಾತಕಾರಿಯಾಗಿತ್ತು. 10,000 ಸನ್ಯಾಸಿಗಳು, ಅಲ್ಲಿ ದೊಡ್ಡ ಮೌನವಿತ್ತು, ಆದರೆ ದೊಡ್ಡ ಕೋಪ, ದೊಡ್ಡ ಅಸೂಯೆ. ಬುದ್ಧನು ಒಬ್ಬ ಸನ್ಯಾಸಿಯನ್ನು ವೇಶ್ಯೆಯ ಮನೆಯಲ್ಲಿ ಇರಲು ಅನುಮತಿಸಿದ್ದಾನೆಂದು ಅವರಿಗೆ ನಂಬಲು ಸಾಧ್ಯವಾಗಲಿಲ್ಲ. 3 ದಿನಗಳ ನಂತರ ಆ ಯುವಕ ಆಮ್ರಪಾಲಿಯೊಂದಿಗೆ ಇರಲು ಹೊರಟನು ಮತ್ತು ಸನ್ಯಾಸಿಗಳು ಪ್ರತಿದಿನ, ಇಡೀ ನಗರವು ದುಃಖಿತವಾಗಿದೆ. ಒಂದೇ ಒಂದು ಮಾತು ಇದೆ, ಒಬ್ಬ ಬೌದ್ಧ ಸನ್ಯಾಸಿ ಆಮ್ರಪಾಲಿಯೊಂದಿಗೆ ನಿರಂತರವಾಗಿ 4 ತಿಂಗಳು ವಾಸಿಸುತ್ತಿದ್ದಾನೆ ಎಂದು ವಿಷಾದಕ ವಿಷಯಗಳನ್ನು ಹರಡಿಸಲು ಆ ಗುಂಪು ಪ್ರಾರಂಭಿಸಿತು. ಬುದ್ಧ ಹೇಳಿದ, ನೀವು ಮೌನವಾಗಿರಬೇಕು. 4 ತಿಂಗಳುಗಳು ಕಳೆದರೂ ನಾನು ನನ್ನ ಸನ್ಯಾಸಿಯನ್ನು ನಂಬುತ್ತೇನೆ. ನಾನು ಅವನ ಕಣ್ಣುಗಳನ್ನು ನೋಡಿದೆ,
ಯಾವುದೇ ಆಸೆ ಇರಲಿಲ್ಲ. ನಾನು ಇಲ್ಲ ಎಂದು ಹೇಳಿದ್ದರೆ ಅವನಿಗೆ ಏನೂ ಅನಿಸುತ್ತಿರಲಿಲ್ಲ. ನಾನು ಹೌದು ಎಂದು ಹೇಳಿದೆ. ಅವನು ಸುಮ್ಮನೆ ಹೋದನು. ಮತ್ತು ನಾನು ನನ್ನ ಸನ್ಯಾಸಿಯಲ್ಲಿ, ಅವನ ಅರಿವಿನಲ್ಲಿ, ಅವನ ಧ್ಯಾನದಲ್ಲಿ ನಂಬಿಕೆ ಇಡುತ್ತೇನೆ. ನೀವು ಯಾಕೆ ಇಷ್ಟೊಂದು ಉದ್ರೇಕಗೊಳ್ಳುತ್ತಿರುವಿರಿ ಮತ್ತು ಚಿಂತಿತನಾಗುತ್ತಿರುವಿರಿ? ನನ್ನ ಸನ್ಯಾಸಿಯ ಧ್ಯಾನ ಆಳವಾಗಿದ್ದರೆ ಅವನು ಅಮ್ರಪಾಲಿಯನ್ನು ಬದಲಾಯಿಸಬಹುದು. ಈಗ ಅದು ಧ್ಯಾನ ಮತ್ತು ಜೈವಿಕ ಆಕರ್ಷಣೆಯ ನಡುವಿನ ಪ್ರಶ್ನೆಯಾಗಿದೆ. 4 ತಿಂಗಳು ಕಾಯಿರಿ. ನಾನು ನನ್ನ ಯುವಕನನ್ನು ನಂಬುತ್ತೇನೆ. ಅವನು ಸಂಪೂರ್ಣವಾಗಿ ಚೆನ್ನಾಗಿ ಕೆಲಸ ಮಾಡುತ್ತಿದ್ದಾನೆ ಮತ್ತು ಅವನು ಈ ಅಗ್ನಿ ಪರೀಕ್ಷೆಯಿಂದ ಸಂಪೂರ್ಣವಾಗಿ ವಿಜಯಶಾಲಿಯಾಗಿ ಹೊರಬರುತ್ತಾನೆ ಎಂದು ನನಗೆ ಎಲ್ಲಾ ಖಚಿತತೆ ಇದೆ ಎಂದು ಗೌತಮ ಬುದ್ಧರು ಹೇಳಿದರು. ಆದರೆ ಗೌತಮ ಬುದ್ಧನನ್ನು ಯಾರೂ ನಂಬಲಿಲ್ಲ. ಅವನ ಸ್ವಂತ ಶಿಷ್ಯನೆಂದು ಅವನು ತುಂಬಾ ನಂಬುತ್ತಿದ್ದಾನೆ. ಆ ವ್ಯಕ್ತಿ ತುಂಬಾ ಚಿಕ್ಕವನು. ಆ ಯುವ ಸನ್ಯಾಸಿಯ ಯೌವನ ಆ ವೇಶ್ಯೆಯ ಸೌಂದರ್ಯಕ್ಕೆ ಸೋಲುತ್ತದೆ ಎಂದು ಗುಂಪು ಮಾತನಾಡಿದರು. 4 ತಿಂಗಳ ನಂತರ ಆ ಯುವಕ ಬಂದು ಬುದ್ಧನ ಪಾದಗಳನ್ನು ಮುಟ್ಟಿದನು ಮತ್ತು ಅವನ ಹಿಂದೆ ಬೌದ್ಧ ಸನ್ಯಾಸಿನಿಯ ವೇಷ ಧರಿಸಿದ್ದ ಅಮ್ರಪಾಲಿ ಇದ್ದಳು. ಅವಳು ಬುದ್ಧನ ಪಾದಗಳನ್ನು ಮುಟ್ಟಿ ಹೇಳಿದಳು, ನಾನು ನಿಮ್ಮ ಸನ್ಯಾಸಿಯನ್ನು ಮೋಹಿಸಲು ನನ್ನ ಕೈಲಾದಷ್ಟು ಪ್ರಯತ್ನಿಸಿದೆ, ಆದರೆ ಅವನು ನನ್ನನ್ನು ಸೋಲಿಸಿದನು. ಅವನು ತನ್ನ ಉಪಸ್ಥಿತಿ ಮತ್ತು ಅರಿವಿನಿಂದ ನಿಜವಾದ ಜೀವನವು ನಿಮ್ಮ ಪಾದಗಳಲ್ಲಿದೆ ಎಂದು ನನಗೆ ಮನವರಿಕೆ ಮಾಡಿಕೊಟ್ಟನು. ನನ್ನ ಎಲ್ಲಾ ಆಸ್ತಿಯನ್ನು ನಿಮ್ಮ ಸನ್ಯಾಸಿಗಳ ಸಮುದಾಯಕ್ಕೆ ನೀಡಲು ನಾನು ಬಯಸುತ್ತೇನೆ ಎಂದು ಹೇಳಿದಳು. ಅವಳು ತುಂಬಾ ಸುಂದರವಾದ ಉದ್ಯಾನವನ ಮತ್ತು ಸುಂದರವಾದ ಅರಮನೆಯನ್ನು ಹೊಂದಿದ್ದಳು. ಅವಳು ಹೇಳಿದಳು, ನೀವು ಅದನ್ನು ಯಾವುದೇ ಮಳೆಗಾಲದಲ್ಲಿ 10,000 ಸನ್ಯಾಸಿಗಳು ತಂಗಬಹುದಾದ ಸ್ಥಳವನ್ನಾಗಿ ಮಾಡಬಹುದು. ನಮ್ಮ ಜೀವನದಲ್ಲಿ ಗಮನಿಸಿದರೆ ಅನೇಕ ಬಾರಿ ಲೈಂಗಿಕ ಚಿಂತನೆಗಳು ಮನಸ್ಸಿನಲ್ಲಿ ಉದಯವಾಗುತ್ತವೆ. ಆ ಚಿಂತನೆಗಳಿಗೆ ಒಳಗಾದಾಗ ಆಸೆಗಳನ್ನು ಪೂರೈಸಲು ನಾವು ಪ್ರಯತ್ನಿಸುತ್ತೇವೆ. ಕೆಲವೊಮ್ಮೆ ಜನರು ತಮ್ಮ ಕಾಮವನ್ನು ತಣಿಸಲು ಸ್ವಯಂ ಸಂಭೋಗವನ್ನು ಮಾಡುತ್ತಾರೆ. ಆದರೆ ಎಷ್ಟು ಬಾರಿ ಲೈಂಗಿಕ ತೃಪ್ತಿ ಪಡೆದರೂ ಅದು ಎಂದಿಗೂ ಸಂಪೂರ್ಣ ತೃಪ್ತಿಗೊಳ್ಳುವುದಿಲ್ಲ. ವೀರ್ಯವನ್ನು ದೇಹದ ಅತ್ಯಂತ ಪ್ರಾಣಶಕ್ತಿಯಾಗಿ ಪರಿಗಣಿಸಲಾಗುತ್ತದೆ. ಅದನ್ನು ವ್ಯರ್ಥ ಮಾಡದೆ ಸಂರಕ್ಷಿಸಿದರೆ ಜೀವನದ ಹಲವಾರು ಕ್ಷೇತ್ರಗಳಲ್ಲಿ ಮಹತ್ತರ ಪ್ರಗತಿ ಮತ್ತು ಯಶಸ್ಸನ್ನು ಸಾಧಿಸಲು ಸಾಧ್ಯವಾಗುತ್ತದೆ. ಆದರೆ ಗಮನದಲ್ಲಿಡಬೇಕಾದ ಮಹತ್ವದ ವಿಷಯವೆಂದರೆ ಲೈಂಗಿಕ ಆಸೆಯನ್ನು ನಿಯಂತ್ರಿಸುವ ಸರಿಯಾದ ಮಾರ್ಗವೆಂದರೆ ಅದನ್ನು ಬಲವಂತವಾಗಿ ಹತ್ತಿಕ್ಕುವುದು ಅಲ್ಲ. ಹತ್ತಿಕ್ಕುವುದು ಮನೋಭಾರ, ಮಾನಸಿಕ ಒತ್ತಡ ಹಾಗೂ ದೈಹಿಕ ಸಮಸ್ಯೆಗಳಿಗೂ ಕಾರಣವಾಗಬಹುದು. ಬದಲಾಗಿ ಒತ್ತುವರಿಯು ಲೈಂಗಿಕ ಆಸೆಯ ಹಿಂದೆ ಇರುವ ಶಕ್ತಿಯನ್ನು ಬೇರೆ ದಿಕ್ಕಿಗೆ ತಿರುಗಿಸುವುದು, ಅಂದರೆ ಆ ಶಕ್ತಿಯನ್ನು ರೂಪಾಂತರಿಸುವುದರ ಮೇಲೆ ಇರಬೇಕು. ಯೋಗಶಾಸ್ತ್ರದ ಪ್ರಕಾರ ನಮ್ಮ ಪ್ರತಿಯೊಬ್ಬರ ದೇಹದಲ್ಲಿಯೂ ಲೈಂಗಿಕ ಶಕ್ತಿ ಅಡಗಿಕೊಂಡಿರುತ್ತದೆ. ಸಾಮಾನ್ಯ ಮಾನವ ದೇಹದಲ್ಲಿ ಈ ಶಕ್ತಿ ಕೆಳಮಟ್ಟಕ್ಕೆ ಹರಿಯುತ್ತದೆ. ಅದರಿಂದಲೇ ನಮ್ಮೊಳಗೆ ಲೈಂಗಿಕ ಆಸೆಗಳು ಹುಟ್ಟುತ್ತವೆ. ಆದರೆ ದೀರ್ಘಕಾಲ ಧ್ಯಾನಾಭ್ಯಾಸ ಮಾಡಿದಾಗ ನಿಧಾನವಾಗಿ ಈ ಲೈಂಗಿಕ ಶಕ್ತಿ ಮೇಲ್ಮಟ್ಟಕ್ಕೆ ಏರತೊಡಗುತ್ತದೆ. ನಂತರ ಅದು ಆಧ್ಯಾತ್ಮಿಕ ಶಕ್ತಿಯಾಗಿ ಪರಿವರ್ತನೆಗೊಂಡು ಓಜಸ್ ಎಂದು ಕರೆಯಲ್ಪಡುತ್ತದೆ. ಓಜಸ್ ಅಂದರೆ ಮೆದುಳಿನಲ್ಲಿ ಸಂಗ್ರಹವಾಗಿರುವ ಆಧ್ಯಾತ್ಮಿಕ ಶಕ್ತಿ. ಒಬ್ಬ ವ್ಯಕ್ತಿಯ ಮೆದುಳಿನಲ್ಲಿ ಹೆಚ್ಚಿನ ಓಜಸ್ ಇದ್ದರೆ ಅವನು ಅಪಾರವಾದ ಮಾನಸಿಕ ಕಾರ್ಯಗಳನ್ನು ನಿರ್ವಹಿಸಲು ಸಾಧ್ಯವಾಗುತ್ತದೆ. ಅವನು ಅತಿ ಬುದ್ಧಿವಂತನಾಗಿರುತ್ತಾನೆ. ಅವನ ಮುಖದಲ್ಲಿ ಆಕರ್ಷಕ ಕಿರಣ ಪ್ರಸರಿಸುತ್ತದೆ. ಅಲ್ಪಮಾತ್ರದ ಮಾತಿನಲ್ಲಿಯೇ ಅವನು ಜನರನ್ನು ಪ್ರಭಾವಿತಗೊಳಿಸಬಲ್ಲನು. ಅವನ ಚಿಕ್ಕ ಉಪನ್ಯಾಸವು ಕೇಳುವವರ ಮನಸ್ಸಿನಲ್ಲಿ ಅದ್ಭುತವಾದ ಪ್ರಭಾವ ಬೀರುತ್ತದೆ. ಗೌತಮ ಬುದ್ಧ, ಪರಮಹಂಸ ಯೋಗಾನಂದ, ಸ್ವಾಮಿ ವಿವೇಕಾನಂದ ಮತ್ತು ಶ್ರೀ ರಮಣ ಮಹರ್ಷಿ ಇಂತಹ ಮಹಾನ್ ವ್ಯಕ್ತಿಗಳ ಉದಾಹರಣೆಗಳಾಗಿದ್ದಾರೆ. ಆದ್ದರಿಂದ ನೀವು ಮನಸ್ಸನ್ನು ಕಾಮಾಸೆಗಳಿಂದ ಮುಕ್ತಗೊಳಿಸಬೇಕೆಂದಿದ್ದರೆ, ನಿಮ್ಮ ಧ್ಯಾನ ಬಲವಾಗಿದ್ದರೆ ಮತ್ತು ನಿಮ್ಮ ಆಲೋಚನೆಗಳು ಶುದ್ಧವಾಗಿದ್ದರೆ, ನಿಮ್ಮ ಲೈಂಗಿಕ ಶಕ್ತಿಯನ್ನು ಆಧ್ಯಾತ್ಮಿಕ ಶಕ್ತಿಯನ್ನಾಗಿ ಪರಿವರ್ತಿಸಿಕೊಂಡು ಮಾತ್ರವಲ್ಲದೆ ಕಾಮನೆಯನ್ನು ನಿಯಂತ್ರಿಸಿ ಜೀವನದಲ್ಲಿ ಆಧ್ಯಾತ್ಮಿಕ ಹಾಗೂ ಭೌತಿಕ ಯಶಸ್ಸನ್ನು ಸಾಧಿಸಬಹುದು.